ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗ್ಬಿಡೋಣ ಚಟಾಪಟ ಅಪ್ಡೇಟ್ಸ್ಗೆ. ಪಟ ನನಗೆ ಮೊದಲನೇ ಅಪ್ಡೇಟು. ನೆನ್ನೆ ಅಕ್ಕಿ ಅಂದರೆ ಆಕಾಶ್ ಸಿಂಗು ಸಿಕ್ಕಾಪಟ್ಟೆ ವಿಕೆಟ್ಸ್ಗಳನ್ನ ಎತ್ಬಿಟ್ಟು ಇನಿಷಿಯಲ್ 3 ಡಿಸ್ಮಿಸ್ ಎಲ್ಲ ಮಾಡಿಬಿಟ್ಟು ಏನು ಎತ್ತಿ ತೋರಿಸಿದ್ದು ಮೂರು ಸಲ ಎತ್ತಿ ತೋರಿಸ್ಬಿಟ್ರು ಹಂಗೇನೆ. ಸೊ ಅಲ್ಲಿ ಏನು ಬರ್ದಿತ್ತು ಅನ್ನೋದು ನೋಡ್ತು ಅಂತಂದರೆ ಏನಿದು ಈ ಚೈಲ್ಡ್ ಚಪಾತಿ ಥರ ಹಾಕೊಂಬಂದವ್ರು ಅಂತ ಅನಿಸುತ್ತೆ. ಹ್ಯಾಶ್ಟ್ಯಾಗ್ನ ಹಾಕೊಂಡ್ಬಿಟ್ಟಿದ್ರೆ ಹ್ಯಾಶ್ಟ್ಯಾಗ್ ಅಕ್ಕಿ ಅಂತ ಹಾಕೊಂಡ್ಬಿಟ್ಟು ಅಕ್ಕಿ ಆನ್ ಫೈರ್, ಆಕಾಶ್ ನೋಸ್ ಹೌ ಟು ಟೇಕ್ ವಿಕೆಟ್ಸ್ ಇನ್ T20 ಗೇಮ್ಸ್. ಸೊ ಇಷ್ಟೇ ಬರ್ದಿರೋದು ಅದರಲ್ಲಿ. ಏನು ಯಾರಿಗೂ ಕ್ರೆಡಿಟ್ ಕೊಡಬೇಕು ಅಂತ, ಫ್ಯಾನ್ಸಿಗೆ ಕ್ರೆಡಿಟ್ ಕೊಡಬೇಕು ಅಂತ, ಪೇರೆಂಟ್ಸಿಗೆ ಕ್ರೆಡಿಟ್ ಕೊಡಬೇಕು ಅಂತ, ಹಂಗೆ ಕೊಡಬೇಕು ಅಂತ ಹಿಂಗೆ ಕೊಡಬೇಕು ಅಂತ ಏನಿಲ್ಲ. ಅವ್ರನ್ನ ಅವರೇ ಹೊಗಳ್ಕೊಂಡಿದ್ದಾರೆ, ಅವರೇ ಬಿಲ್ಡಪ್ ಕೊಟ್ಟಿದ್ದು ತಗೊಂಡಿದ್ದಾರೆ. ಅಂದರೆ ಜನಗಳು ಕೂಡ ಬಿಲ್ಡಪ್ ಸಾಲದು, ಕಾಮೆಂಟೇಟರ್ ಕೂಡ ಬಿಲ್ಡಪ್ ಸಾಲದು, ಇವರೇ ಬಿಲ್ಡಪ್ ತಗೊಳೋದಿದೆಯಲ್ಲ. ಸೊ ಇದು ಯಾಕೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತೈತೆ. ನಾವು ನಾರ್ಮ್ ನೋಡೋದು ಹೆಂಗೆ ಅಂತಂದರೆ ಕ್ರಿಕೆಟರ್ಸು ಫ್ಯಾನ್ಸ್ಗಳಿಗೆ ಕ್ರೆಡಿಟ್ ಕೊಡೋದು ನೋಡಿದ್ದೀವಿ. ಇಲ್ಲ ಅಂದರೆ ಅವ್ರಿಗೆ ಹೆಲ್ಪ್ ಮಾಡಿದಂಥವ್ರಿಗೆ, ಫ್ಯಾಮಿಲಿಯವ್ರಿಗಾಗಿರಲಿ, ಕೋಚ್ಗಾಗಿರಲಿ ಯಾರ್ಯಾರು ಕ್ರೆಡಿಟ್ ಕೊಡೋದು ನೋಡಿದ್ರು. ಬಟ್ ಇವರೇ ಅನ್ಕೊಂತಾರೆ, ಇವರೇ ಸೆಲ್ಫ್ ಬಿಲ್ಡಪ್ ತಗೊತಾ ಇದಾರಲ್ಲ, ಇದೊಂಥರ ವಿಚಿತ್ರವಾಗಿ ಕಾಣಿಸುತ್ತೆ. ಅಪ್ಡೇಟ್ ನಂಬರ್ 2, ನೋಡಪ್ಪ ಇವ್ರದ್ದು ಹೆಂಗೈತೆ ಕತೆ ಅಂತ. ಔಟ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ಫೈನಾಕ್ಸ್ ಕಾಣೋ ಥರ ಆಗೋಗ್ಬಿಡ್ತು. ಹೌದು, ನೆನೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಸ್ಲೋವರ್ ಓವರ್ ರೈಟ್ ಮಾಡಿದ್ರು. ನನ್ನ ಮ್ಯಾಚ್ ಟೈಮಲ್ಲೇ ಗೊತ್ತಾಗಿತ್ತು ಇವರು ಸ್ಲೋವರ್ ಓವರ್ ರೈಟ್ ಮಾಡಿದ್ರು ಅಂತ. ಸೊ ಈಗ ಬರ್ತಿರೋ ಅಪ್ಡೇಟು 12 ಲಕ್ಷ ಅವರಿಗೆ ರಿಷಬ್ ಪಂತ್ ಅವರಿಗೆ ಫೈನ್ ಆಗಿ ಹಾಕಿದ್ದಾರೆ ಅಂತ. ಇವರೆಲ್ಲ ಈ ಟೂರ್ನಮೆಂಟಿಂದ ಈಚೆ ಕಡೆ ಎಕ್ಸಿಟ್ ಕೊಡೋದ್ಮೇಲೆ ಫೈನ್ ಹಾಕ್ಸ್ಕೊಂತಿದ್ದಾರಲ್ಲ, ಏನೋ ಗೊತ್ತಿಲ್ಲಪ್ಪ. ಅದೇ ಒಟ್ಟಲ್ಲಿ ಮ್ಯಾಚ್ ಗೆಲ್ಲಬೇಕು ಅನ್ನೋ ಒಂದು ಇಂಟೆಂಟ್ ಅಷ್ಟೇ. ನಾವು ಬಾಟಮ್ ಆಫ್ ದ ಟೇಬಲಲ್ಲಿ ಫಿನಿಷ್ ಮಾಡಬಾರ್ದು, ಅಟ್ಲೀಸ್ಟ್ ಒಂದು ಸ್ವಲ್ಪ ನಾವು ಮೇಲ್ಗಡೆ ಫಿನಿಷ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ವಲ್ಪ ನಿಧಾನಗತಿಯ ಬೌಲಿಂಗ್ನ ಹಾಕಿದ್ರು. ಸ್ವಲ್ಪ ಟೈಮ್ ತೊಗೊಂಡು ಹಾಕಿದ್ರಿಂದ ಹಾಕಿಸ್ಕೊಂಡಿದ್ದಾರೆ 12 ಲಕ್ಷ ಫೈನ್ನ. ಅಪ್ಡೇಟ್ ನಂಬರ್ 3, ವಿರಾಟ್ ಕೊಹ್ಲಿ ಅವರು ಚಂಪಕ್ ಬಗ್ಗೆ ಮಾತಾಡಿದ್ದಾರೆ. ಗೊತ್ತಲ್ಲಪ್ಪ, ಅದು ರೋಬೋಟಿಕ್ ಕ್ಯಾಮ್ರಾ ಏನಿರುತ್ತೆ, ಸೊ ನಡ್ಕೊಂಬತ್ತಾ ಇರ್ತಿತ್ತಲ್ಲ ನಾಯಿ ಥರ ಇರುವಂಥದ್ದು. ಸೊ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದಿನ ಏನಾಯಿತು ಅಂತಂದರೆ, ನಾನು ಕೇನ್ ವಿಲಿಯಮ್ಸನು ಅಂದರೆ IPL ಈ ಸೀಸನಲ್ಲೇ ಮಾತಾಡೋದಕ್ಕೆ ಅಂತ ಮಾತಾಡ್ತಾ ಇದ್ವಿ. ನಾನು ಸಡನ್ನಾಗಿ ನೋಡ್ತೀನಿ ಈ ಕಡೆ ಅದು ಚಂಪಾಕಿತ್ತು, ಬಂದ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡೈತೆ ಅಲ್ಲಿ. ಸೊ ನಮಗೇನು ಅನ್ನಿಸ್ಬೇಕು, ನಾನು ಕೇನ್ ವಿಲಿಯಮ್ಸನ ನಾನು 19 ವರ್ಷದಿಂದ ನೋಡ್ತಾ ಇದ್ದೀನಿ ಅಲ್ಲಿ, ಅಂಡರ್ 19 ಲೆವೆಲಿಂದನೂ ಕೂಡ ನೋಡ್ಕೊಂಡು ಬಂದಿದ್ದೀನಿ. ಸಿಕ್ತಾಗ ಮಾತಾಡ್ತೀನಿ ಗುರು. ಅದರಲ್ಲೇನೈತೆ ಇವಾಗ ಬರುತ್ತೆ ನೋಡಿ, ಅಲ್ಲಿ ಹೆಡ್ಲೈನ್ಸಲ್ಲಿ ಬರುತ್ತೆ, ಕೇನ್ ಮಾಮಾ ವಿತ್ ವಿರಾಟ್ ಕೊಹ್ಲಿ ವಿತ್ ಕೇನ್ ಮಾಮಾ ಅಂತ ಬರುತ್ತೆ. ಸೊ ನಾವು ಮಾತಾಡೋಂಗೂ ಇಲ್ವಾ ಗುರು, ಏನಲ್ಲೇ ನಮ್ಮ ಫ್ರೆಂಡ್ಸ್ಗಳು ಮಾತಾಡೋಂಗೂ ಇಲ್ವಾ, ಬಂದ್ಬಿಟ್ಟಲ್ಲಿ ಹೆಡ್ಲೈನ್ಸ್ ಹಾಕೋಂಥದ್ದೇನೋ ಅಂದರೆ ದೊಡ್ಡದಾಗಿ ಒಂಥರ ಶೋ ಆಫ್ ಮಾಡೋವಂಥದ್ದೇನೋ. ಒಂದೊಂದು ಟೈಮು ಸಿಕ್ಕಾಪಟ್ಟೆ ಓವರ್ ಅಂತ ಅನ್ಸುತ್ತೆ ಅಂತಲೇ ಹೇಳಿದರೆ ಬ್ರಾಡ್ಕಾಸ್ಟರ್ಸ್ದು. ಅಪ್ಡೇಟ್ ನಂಬರ್ 4, ರಿಷಬ್ ಪಂತ್ ಅವರು ಸಿಕ್ಕಾಪಟ್ಟೆ ಕಾಳಜಿ ತೊಗೊಂಡು ಮಾತಾಡಿದ್ದಾರೆ LSG ಬಗ್ಗೆ. ನೆನ್ನೆ ರಿಷಬ್ ಪಂತ್ ಅಣ್ಣ ಬ್ಯಾಟಿಂಗ್ ಆಡೋದಕ್ಕೆ ಬರಲಿಲ್ಲ. ಸೊ ಸೀನ್ ಏನು ಅಂತಂದರೆ, ಅವರು ಬ್ಯಾಟಿಂಗ್ ಆಡೋದಕ್ಕೆ ಬರಬೇಕು ಅಂತಲೇ ಅನ್ಕೊಂಡಿದ್ರಂತೆ. ಬಟ್ ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರಿಗೆ ಏನಿಸ್ತು ಅಂತಂದರೆ, ಇಲ್ಲ ನಾನು ಹೋಗಬಾರ್ದು, ಬೇರೆ ಪ್ಲೇಯರ್ಸ್ನ ಕಳ್ಸೋಣ. ಅಷ್ಟೇನಾಗಿ ಹೆವಿ ಚಾನ್ಸ್ಗಳು ಸಿಕ್ಕಿಲ್ವಲ್ಲ ಈ ಸೀಸನಲ್ಲಿ, ಚೆನ್ನಾಗಿ ಅವ್ರಿಗೆ ಅಬಿಲಿಟಿ ಇದೆ, ಅವ್ರಿಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಚಾನ್ಸ್ ಸಿಗದೇ ಇರೋಂಥ ಪ್ಲೇಸ್ಗಳ ಸ್ವಲ್ಪ ಮೇಲ್ಗಡೆ ಕಳ್ಸೋಣ, ನಾನು ಹೋಗೋದು ಬೇಡ ಅಂತ ಅನ್ನಿಸ್ಬಿಟ್ಟು ಅವರು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ರಂತೆ. ಸೊ ಸ್ಯಾಕ್ರಿಫೈಸ್ ಏನಕ್ಕೆ ಮಾಡಿದ್ರಂತಂದರೆ, ನಾವು ಅರ್ಥ ಮಾಡ್ಕೊಬೇಕಾಗತ್ತೆ, ಈ ಸ್ಟೇಜಲ್ಲಿ ನಾವು ಕ್ವಾಲಿಫೈ ಅಂತೂ ಆಗೋದಕ್ಕಾಗೋದಿಲ್ಲ. ಥಿಂಕ್ ಟ್ಯಾಂಕಿಗೆ ಸ್ವಲ್ಪ ನಾವು ಏನಾದ್ರು ಒಂದು ಬಿಟ್ಕೊಂಡು ಕೊಡ್ಬೇಕು. ನಾವು ಇಲ್ಲ ಈ ಪ್ಲೇಯರ್ನ ಇಟ್ಕೊಬೇಕಾ ಬಿಡಬೇಕಾ, ಅಥವಾ ಈ ಪ್ಲೇಯರ್ ಅಬಿಲಿಟಿ ಎಷ್ಟಿದೆ ನಾವು ಮೇನ್ ಮ್ಯಾಚ್ಗಳಲ್ಲಿ ನೋಡೋದಕ್ಕಾಗಲ್ಲ. ಈ ಥರ ಒಂಥರ ಡೆಡ್ ರಬ್ಬರ್ ಮ್ಯಾಚಲ್ಲಿ, ಒಂಥರ ನಥಿಂಗ್ ಟು ಲೂಸ್ ಮ್ಯಾಚಲ್ಲಿ ಆ ಪ್ಲೇಯರ್ನ ಈ ಆರ್ಡ್ರಲ್ಲಿ ಕಳಿಸೋರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಬೇಕಾದ್ರೆ ನಾವು ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡ್ಬೋದು. ಸೊ ಆ ಒಂದು ಥಿಂಕ್ ಟ್ಯಾಂಕಿಗೆ ನಾನು ಸ್ವಲ್ಪ ಕೊಡಬೇಕಾಗಿತ್ತು, LSG ಥಿಂಕ್ ಟ್ಯಾಂಕಿಗೆ. ಅದಕ್ಕೋಸ್ಕರ ಆಡೋದಕ್ಕೆ ಬರಲಿಲ್ಲ, ನಾನು ಒಂಥರ ಸ್ಯಾಕ್ರಿಫೈಸ್ ಮಾಡಿದೆ ಅಂತ ಹೇಳಿದರೆ. ಆ್ಯಂಡ್ ಮುಖ್ಯವಾಗಿ ಇನ್ನೊಂದು ಹೇಳಿದ್ದಾರೆ, LSG ಟೀಮು ಡಬ್ಬಾ ಥರ ಎಲ್ಲ ಕಳಪೆ ಆಗಿಲ್ಲ. ಹೌದು, ಈ ಸೀಸನ್ ನಾವು ಇದು ಮಾಡೋಕ್ಕಾಗಿಲ್ಲ, ಕ್ವಾಲಿಫೈ ಆಗೋದಕ್ಕಾಗಿಲ್ಲ. ಬಟ್ ಆದರೆ ನಾವು ಏನು ಮಾಡಿದ್ವಿ ಈ ಸೀಸನ್ ತಪ್ಪು ಮಾಡಿದ್ದೇನು ಅಂತಂದರೆ, ನಾವು ಓವರ್ ಥಿಂಕ್ ಮಾಡ್ತಾ ಇದ್ವಿ. ಸೊ ದಿಸ್ ದ ಮೈನ್ ಮಿಸ್ಟೇಕ್ ವಿಚ್ ವಿ ಆಲ್ ಡನ್ ಅಂತ ಹೇಳಿದರೆ. ಓವರ್ ಥಿಂಕ್ ಮಾಡಿಲ್ಲ ಅಂದರೆ ಈ ಒಂದು ಫ್ರಾಂಚೈಸಿ ಇವತ್ತು ಎಲ್ಲೋ ಇರೋದು ಅಂತ. ಸೊ ಓವರ್ ಥಿಂಕ್ ಏನಲ್ಲಿ ಬದನೆಕಾಯಲ್ಲಿ ಸೋಲ್ತಾವ್ರಲ್ಲಿ ಓವರ್ ಥಿಂಕ್ ಅಂದರೆ ಏನು? ಸೊ ಇವಾಗ ಪಂಜಾಬ್ ಕಿಂಗ್ಸ್ ಅವ್ರು ಬಂದ್ಬಿಟ್ಟು ನಾವು ಓವರ್ ಥಿಂಕ್ ಮಾಡ್ತಾ ಇದೀವಿ ಅಂದ್ರೆ ಆಗುತ್ತಾ? ರೀಸನ್ಸ್ ಕೂಡ ಆಗಿಲ್ಲ, ನಾವು ಓವರ್ ಥಿಂಕ್ ಮಾಡ್ತಾ ಇದೀವಿ ಅಂತ. ನಿಮ್ಗೆ ಯಾರು ಹೇಳಿದ್ರು ಓವರ್ ಥಿಂಕ್ ಮಾಡೋಕ್ಕೆ? ಕಮ್ಮಿನೇ ಥಿಂಕ್ ಮಾಡಿ. ಅಪ್ಡೇಟ್ ನಂಬರ್ 5, ಋತುರಾಜ್ ಗಾಯಕ್ವಾಡ್ ಅವರನ್ನ ಏನಕ್ಕಪ್ಪ ಸೋತೆ ಚಿನ್ನ ಅಂತ ಕೇಳಿದಾಗ ಉತ್ತರ ಕೊಟ್ಟಿದ್ದಾರೆ. ಗ್ರೌ ಏನು ನಮಗೆ ಕೇಳ್ತೀರಿ ಯಾವಾಗಲೂ ನೀವು, ಏನಕ್ಕೆ ಸೋತ್ರಿ ಅಂತ? ಗೊತ್ತಿಲ್ವಾ? ಅಲ್ಲಿ ಚೆನ್ನಾಗಿ ಆಡಿದರೆ ಅವರು ಆಪೋನೆಂಟ್ ಅವರು, ಅವ್ರಿಗೂ ಸ್ವಲ್ಪ ಕ್ರೆಡಿಟ್ ಕೊಡಿ. ಹಿಂಗೆ ಹೇಳ್ಬಿಡ್ಬೇಕು ನೋಡಿ, ಎಲ್ಲರೂ ಬಂದ್ಬಿಟ್ಟು ಹೇಳ್ಬಿಡ್ಬೇಕು, ನಾನು ಹೇಳೋದ್ರೆ ಹೇಳಬೇಕು. ಅಂದರೆ ಅವ್ರು ಸ್ವಲ್ಪ ಪಾಲಿಷ್ಟಾಗಿ ಹೇಳಿದ್ದಾರೆ. ಏನಕ್ಕೆ ಸೋತ್ರಿ ಅಂತಂದರೆ, ಅವ್ರನ್ನ ನೆಟ್ಟಿಗೆ ಆಡಿದ್ರೆ ಅವ್ರು ಸಖತ್ತಾಗಿ ಆಡಿದ್ದಾರೆ. ಅವರು ನಾವು ಡಬ್ಬಾ ಥರ ಆಡಿದ್ದೀವಿ ಅಂತಲ್ಲ, ಅವ್ರು ಮಸ್ತಾಗಿ ಆಡಿದ್ದಾರೆ, ಅವ್ರು ಸೈಕಾಗಿ ಆಡಿದ್ದಾರೆ. ಹೌದು, ಇವರು ಡಬ್ಬಾ ಥರನೇ ಆಡಿದ್ರು. CSK ಅವ್ರನ್ನೇ ಈ ನಾಯಿ ಚಚ್ಚಿಸ್ಕೊಂಡ್ರು ಅಲ್ಲಿ, ಅವ್ರು ಕೊಂಬೋಜವ್ರ ನಾಯಿ ಚಚ್ಚಿಸ್ಕೊಂಡ್ರು. ಗುರು ಅವ್ರು ಮಸ್ತಾಗಿ ಆಡಿದ್ದಾರೆ, ನಾವು ನೆಟ್ಟಿಗೆ ಆಡಿಲ್ಲ, ಅದಕ್ಕೋಸ್ಕರ ಸೋತ್ವಿ. ನೀನು ಎವಿಡೆಂಟ್ ಆಗಿದೆ, ನೀನು ಅಷ್ಟೇ ಹೇಳಬೇಕು. ಸೊ ಅವ್ರು ಹೇಳಿರೋದೇನು ಅಂತಾರೆ, ಕ್ರೆಡಿಟ್ ಕೊಡಿ ಆಪೋನೆಂಟಿಗೆ, ಅವ್ರು ಮಸ್ತಾಗಿ ಆಡಿದ್ದಾರೆ, ಬ್ಯಾಟಿಂಗ್ ಆಗಿರಲಿ ಬೌಲಿಂಗ್ ಆಗಿರಲಿ, ಅದಕ್ಕೋಸ್ಕರ ನಾವು ಸೋತ್ವಿ, ಹೊಗೆ ಹಾಕಿಸ್ಕೊಂಡಿದ್ದೀವಿ ಅಂತ. ಅಪ್ಡೇಟ್ ನಂಬರ್ 6, ಡ್ವೇನ್ ಬ್ರಾವೋ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಇವ್ರಿಗೆ RCB ಶರ್ಟ್ನ, ವಿರಾಟ್ ಅಂತ ಬರ್ದಿರೋಂಥ RCB ಪ್ರಿಂಟಿಂಗ್ ಇರೋಂಥ ಶರ್ಟ್ನ ಕೊಟ್ಟಿರೋಂಥದ್ದನ್ನ ಒಂದು ಪೋಸ್ಟ್ನ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅ ಮೊಮೆಂಟ್
ಐ ಬೀನ್ ವೈಟಿಂಗ್ ಫಾರ್ ವಿರಾಟ್ ಕೊಹ್ಲಿ ದ ಕಿಂಗ್, ಏನೋ ಫುಲ್ ಒಂಥರ ಏನೇನೋ ಮೆನ್ಷನ್ ಮಾಡಿಬಿಟ್ಟಿದ್ರೆ. ಬಟ್ ಡ್ವೇನ್ ಬ್ರಾವೋ ಅಂತೂ ಇವರೆಲ್ಲ ಲೆಜೆಂಡ್ಸ್ಗಳು IPLಗೆ. ಡ್ವೇನ್ ಬ್ರಾವೋ ಇನಿಷಿಯಲಿ ಆ ಥರ ವಿಕೆಟ್ಸ್ಗಳನ್ನ ಎತ್ತದಿಲ್ಲ ಅಂದರೆ ಆ ಥರ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಲ್ಲ ಅಂದರೆ IPL ಈ ರೇಂಜಿಗೆ IPL ಎದ್ದು ನಿಂತ್ಕೊಂತ ಇರಲಿಲ್ಲ. ಯಾಕಂದರೆ ಇವರೆಲ್ಲ ಕಾರಣಗಳು, ಪೊಲಾರ್ಡ್ ಆಗಿರ್ಬೋದು, ಗೇಲ್ ಆಗಿರ್ಬೋದು, ಡ್ವೇನ್ ಬ್ರಾವೋ ಆಗಿರ್ಬೋದು, ಇವರೆಲ್ಲ IPLನ ಸಕ್ಸಸ್ಸಿಗೆ ಮೂಲ ಕಾರಣ. ಸೊ ಅವರೇ ಹೇಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕಿಂಗ್ ಅಂತೆಲ್ಲ ಬಿಲ್ಡಪ್ ಕೊಟ್ಕೊಂಡು. ಆ್ಯಂಡ್ ಅವ್ರು ಮುಂಚೆನೇ ಹೇಳಿದರು ಏನಂತಂದರೆ ಕ್ರಿಕೆಟಿಗೆ ವಿರಾಟ್ ಕೊಹ್ಲಿ ಅಗತ್ಯತೆ ಇದೆ, ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ನ ಅಗತ್ಯತೆ ಇಲ್ಲ, ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ಎಷ್ಟು ದಿನ ಆಡ್ತಾರೋ ಅಷ್ಟು ದಿನನೂ ಕೂಡ ಒಳ್ಳೇದು ಅಂತ. ಅಪೇಕ್ ನಂಬರ್ 7 ಡೇಲ್ ಸ್ಟೇನ್ ಅವರು ಮಾತಾಡಿದ್ದಾರೆ. ಸೆಲೆಬ್ರೇಷನ್ ಏನು ನಡೀತಾ ಇದೆ, ರೀಸೆಂಟ್ ಆನ್ ಗೋಯಿಂಗ್ ಟ್ರೆಂಡು. ಇವಾಗ ಚೀಟಿ ಬರೆದು ಇಟ್ಕೊಂಡ್ಬಿಟ್ಟು ಜಾಬಲ್ಲಿ ಇಟ್ಕೊಂಡ್ಬಂದ್ಬಿಟ್ಟು ಎತ್ತಿನ ತೋರಿಸ್ಬಿಡೋದೇನೆ, ನಿಗ್ರಸ್ ತೋರಿಸ್ಬಿಡೋದೇನೆ ಒಂದು ದೊಡ್ಡ ಇದಾಗೋಗ್ಬಿಟ್ಟೈತೆ, ಟ್ರೆಂಡ್ ಆಗೋಗ್ಬಿಟ್ಟೈತೆ. ಇದು ಟ್ರೆಂಡಾಗಿ ನನಗೆ ಕಾಣಿಸ್ತಾ ಇಲ್ಲ, ಇದು ಹಳೆ ಟ್ರೆಂಡ್ ಆಯಿತು, ಓಲ್ಡ್ ಟ್ರೆಂಡ್ ಆಯಿತು, ಗ್ರೋ ಏನಾರು ಹೊಸ್ದಾಗಿ ಮಾಡ್ರಪ್ಪ, ಹೊಸ್ದಾಗಿ ಏನಾರು ತೋರಿಸ್ರೋ ಅಂತ ಕೇಳ್ತವ್ರೆ. ಹೌದು, ನೆನ್ನೆ ಇವರು ಆಕಾಶ್ ಅವರು ಪದೇ ಎತ್ತು ತೋರಿಸಿದ್ರಲ್ಲ, ಅದಕ್ಕೆ ಅವರಿಗೆ ಫ್ರಸ್ಟ್ರೇಟ್ ಆಗೋಗ್ಬಿಡ್ತು ಅಂತ ಕಾಣಿಸ್ತದೆ. ಒಂದ್ಸಲಿ ತೋರಿಸೋದು ಓಕೆ ಗುರು, ಏನು ಒಂದೊಂದು ವಿಕೆಟ್ಗೂ ತೋರಿಸ್ತಾ ಇತ್ತು ಅಂದರೆ ಹಂಗೆ ನೋಡೋಕೆ ಬ್ಯಾಟರ್ಸ್ಗಳು ಬಂದ್ಬಿಟ್ಟು ಒಂದೊಂದರಂಗೂ ಕೂಡ ತೋರಿಸ್ಬೇಕಾದ, ಹತ್ತತ್ರನಿಗೂ ಕೂಡ ತೋರಿಸ್ಬೇಕಾಗ್ತದೆ ಅಷ್ಟೇ. ಅಭಿಷೇಕ್ ಶರ್ಮಾ ಹತ್ತತ್ರನಿಗೂ ಎತ್ಬಿಟ್ಟು ತೋರಿಸ್ಬೇಕು, ಮುಂಚೆ ತೋರಿಸಿದಲ್ಲ ಆ ಥರ ತೋರಿಸೋದಾಯಿತು ಅಂದರೆ. ಸೊ ಟ್ರೆಂಡ್ ಹೋಗಿದೆ ಗುರು, ಬೇರೆದು ಮಾಡ್ಬೇಕು ಖಂಡಿತ, ಚೀಟಿ ಬರ್ಕೊಂಬರೋದು ಟ್ರೆಂಡ್ ಅಲ್ಲ. ಅಪೇಕ್ ನಂಬರ್ 8 ವೀರೇಂದ್ರ ಸೆಹ್ವಾಗ್ ಅವರು ಮಾತಾಡಿದರೆ ಆನ್ ಗೋಯಿಂಗ್ ರೂಮರ್ಸು, ಟ್ರೆಂಡ್ಸು ಎಲ್ಲ ಏನು ನಡೀತಾ ಇದೆ. ಮುಂಬೈ ಇಂಡಿಯನ್ಸ್ ಕ್ಯಾಂಪಲ್ಲಿ ಏನೇನೋ ಆಗ್ತಾ ಇದೆ, ಡ್ರೆಸ್ಸಿಂಗ್ ರೂಮಲ್ಲಿ ಅದಾಗ್ತಿದೆ ಇದಾಗ್ತಿದೆ. ಹಾರ್ದಿಕ್ ಪಾಂಡ್ಯ ಅವರ ವಿಚಾರದಲ್ಲಿ ಟ್ರೇಡ್ ಮಾಡಬೇಕು ಅಂದ್ಕೊಂಡಿರುವಂತೆ, ಬೇಳೆಕಾಳು ಮಾಡಬೇಕು ಅಂದ್ಕೊಂಡಿರುತ್ತೆ, ಬದನೆಕಾಯಿ ಮಾಡಬೇಕು ಅಂದ್ಕೊಂಡಿರುವಂತೆ ಅಂತೆ ಪಂದ್ಯ ಸಂತೆಗಳೆಲ್ಲ ಏನೋ ನಡೀತಾ ಇದೆ. ಬಟ್ ಇದ್ರ ಬಗ್ಗೆ ಅವ್ರಿಗೆ ಅನ್ಸೋದು ಏನು ಅಂತಂದರೆ ಕ್ರಿಕೆಟ್ನ ನೋಡ್ತು ಅಂತಂದರೆ, ಹಾರ್ದಿಕ್ ಪಾಂಡ್ಯ ಆಸ್ ಎ ಕ್ರಿಕೆಟರ್ ನೋಡ್ತು ಅಂತಂದರೆ ಅವ್ರನ್ನ ನೀವು ಮುಂಬೈ ಇಂಡಿಯನ್ಸ್ ಅವರು ರಿಟೈನ್ ಮಾಡ್ಕೊಳ್ಳಿ. ಅವ್ರು ಹೇಳೋವಂಥದ್ದೇನು ಅಂತ ಮುಂಬೈ ಇಂಡಿಯನ್ಸಿಗೆ ಗೊತ್ತು. ವೀರೇಂದ್ರ ಸೆಹ್ವಾಗ್ ಏನು ಬಂದ್ಬಿಟ್ಟು ಹೇಳಬೇಕಾಗಿಲ್ಲ ಏನು ಮಾಡಬೇಕು ಅಂತ ಇವಾಗ ನೀವೇ ಹೇಳ್ತೀರಾ. ವೀರೇಂದ್ರ ಸೆಹ್ವಾಗ್ ಯಾರು ಮಾತಾಡೋಕ್ಕೆ ಮುಂಬೈ ಇಂಡಿಯನ್ಸ್ ಬಗ್ಗೆ ಅಂತ. ಹೌದು, ಯಾರೂ ಇಲ್ಲದೇ ಇರ್ಬೋದು, ಬಟ್ ಖಂಡಿತ ಮಾತಾಡಿವ, ನಾನು ಮಾತಾಡ್ತಿಲ್ಲ ಆ ಥರ ಅವರು ಮಾತಾಡಿದ್ದಾರೆ. ಕ್ರಿಕೆಟ್ ಬಗ್ಗೆ ನೋಡ್ತಾರೆ ರಿಟೈರ್ ಮಾಡ್ಕೊಳ್ಳಿ, ಬಟ್ ಆನ್ ಗೋಯಿಂಗ್ ಇಂಟ್ರವರ್ಸಿ ಅದು ಇದು ಅಂತೆಲ್ಲ ಏನು ಸ್ಪ್ರೆಡ್ ಆಗ್ತಿದೆ ಆ ಥರ ಇತ್ತು ಅಂದರೆ ಮುಂಬೈ ಇಂಡಿಯನ್ಸ್ ಖಂಡಿತ ರಿಲೀಸ್ ಮಾಡ್ತಾರೆ ನೆಕ್ಸ್ಟ್ ಸೀಸನ್ನು, ಟ್ರೇಡ್ ಮಾಡ್ತಾರೆ ಅನ್ನೋ ಥರ ಇವರು ಕೂಡ ಹೇಳಿದ್ದಾರೆ. ಸೊ ನೋಡೋಣ, ಇನ್ನೂ ಒಂದು ವರ್ಷ ಇದೆ ಗುರು, ಒಂದು ವರ್ಷ ಟೈಮ್ ಇದೆ. ಅಷ್ಟೊಂದು ಎಷ್ಟೆಷ್ಟೋ ಬೆಳವಣಿಗೆಗಳು ಒಂದೊಂದೇ ಟೀಮಲ್ಲಿ ಎಷ್ಟೆಷ್ಟೋ ಬೆಳವಣಿಗೆಗಳಾಗೋಗ್ಬಿಡ್ತವೆ. ಎಷ್ಟೋ ಟೀಮ್ಗಳು ನೋಡಿದ್ದೀವಿ ಇವ್ರನ್ನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ರಿಲೀಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಬಟ್ ಫೈನಲ್ ಇರೋವಂಥ ಟೈಮಲ್ಲಿ ಅಂದರೆ ರಿಟೆನ್ಷನ್ ಟೈಮಲ್ಲಿ ರಿಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದ್ದೀವಿ ಏನೇನೋ ಆಗೋದನ್ನ. ಆ್ಯಂಡ್ ಅನ್ಬಿಲೀವಬಲ್ ಆಗಿ ರಿಟೈನೇ ಆಗ್ತಾರೆ ಅಂತ ಅಂದ್ಕೊಂಡಿರೋ ಪ್ಲೇಸ್ನ ಬಿಟ್ಟರೂ ಕೂಡ ನೋಡಿದ್ದೀವಿ. ಸೊ ನೋಡೋಣ, IPL ಇಸ್ ಆಲ್ ಆಫ್ ಅನ್ಸರ್ಟನಿಟಿ. ಅಪೇಟ್ ನಂಬರ್ 9 ಸೌರವ್ ಗಂಗೂಲಿ ಅವರು ಮಾತಾಡಿದರೆ MSD ಬಗ್ಗೆ. ಅವ್ರು ಹೇಳ್ತಾರೆ ಅವ್ರು ನೋಡಿರೋ ಪ್ರಕಾರ ಸಖತ್ತಾಗಿ 6 ಹೀಟರ್ನ ಯಾರಾದರೂ ನೋಡಿದ್ದಾರೆ ಅಂತಂದರೆ ಅದು ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಅವರ ಪ್ರಕಾರ ಪರ್ಸ್ನಲಿ ಅದು MS ಧೋನಿ ಮಾತ್ರನೇ. ಅವರು ಫನ್ನಿಗೆ 6ಗಳು ನೋಡಿದ್ರು ಗುರು, ಆ ಥರ ಟೈಮ್ ಮಾಡೋವಂಥವ್ರು, ಆ ಥರ ಒಂಥರ ಆಲ್ಮೋಸ್ಟ್ ಎಲ್ಲ ಹಾಕ್ದಂಥ ಬಾಲ್ಗಳನ್ನೆಲ್ಲ 6ಗೆ ಹೊಡೆಯೋರು ಅಂದರೆ ಅವರ ಪ್ರೈಮಲ್ಲಿ MS ಧೋನಿ ಇನ್ ಪ್ರೈಮ್. ಹೌದು, ನಾವು ಕೂಡ ನೋಡಿದ್ವಿ MS ಧೋನಿ ಆಲ್ಮೋಸ್ಟ್ ಡೆತ್ ಓವರ್ಸ್ಗಳಲ್ಲಿ ಎಷ್ಟು 6ಗಳನ್ನ ಹೊಡಿದ್ದಾರೆ, 20ನೇ ಓವರಲ್ಲಿ ಎಷ್ಟು 6ಗಳನ್ನ ಹೊಡಿದ್ದಾರೆ. ಯಾರು ಕೂಡ ಬೀಟ್ ಮಾಡೋಕ್ಕಾಗಲ್ಲ MS ಧೋನಿನ. ಆ ಥರ ಫಿನಿಷರ್ ಆಗಿ ಉಳ್ಕೊಂಡಿರೋದು IPL ಆಗಿರಲಿ, ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಆಗಿರಲಿ. ಸೊ ನಾವು ಕೂಡ ಅವಾಗ ಆ ಟೈಮಲ್ಲಿ MS ಧೋನಿ ಆಡ್ತಿದ್ದಂಥ ಟೈಮಲ್ಲಿ ಈ ಥರ ಕ್ಲಿಯರ್ ಹಿಟ್ಟಿಂಗ್ಗಳು, ಈ ಥರ ರೊಚ್ಚಿಗೆದು ಆಡೋವಂಥದ್ದು ಡೆತ್ ಓವರ್ಸ್ ಅಂತ ಬಂದಾಗ, ಎಸ್ಪೆಷಲಿ 19th 20th ಓವರ್ಸು T20ಸಲ್ಲಿ ಆ್ಯಂಡ್ ODIಸಲ್ಲೂ ಕೂಡ ಮಸ್ತಾಗೇನೆ ಆಡೋರು. ಸೊ ಈ ಥರ ನೋಡಿರಲಿಲ್ಲ ಡೆತ್ ಓವರ್ಸಲ್ಲಿ. ಅಪೇಟ್ ನಂಬರ್ 10 ಅಂಬತಿ ರಾಯುಡು ಅವರು ಹೇಳಿದ್ರಲ್ಲ, ನೆನ್ನೆ ಹೇಳಿದರು RCB ಇವಾಗೇನು ಪೊಸಿಷನ್ಲಿದೆ ಅದು ನನ್ನಿಂದ ನನಗೆ ಕ್ರೆಡಿಟ್ ಕೊಡಬೇಕು ಅಂತ. ಸೊ ಇವರು ರೇಟ್ ಮಾಡಿದರೆ IPL ಕ್ಯಾಪ್ಟನ್ಸ್ಗಳನ್ನ ಅವರ ಒಂದು ಅಭಿಪ್ರಾಯದ ಪ್ರಕಾರ ನೋಡ್ತಾ ಅಂದರೆ ಈ ಥರ ಈ ಸೀಸನ್ಸು ಕರೆಂಟ್ ಪೊಸಿಷನ್ಸ್ ನೋಡ್ತಾ ಅಂದರೆ ಈ ಥರ ಅವ್ರು ರೇಟ್ ಮಾಡ್ತಾರೆ. ಮೊದಲನೇ ಪೊಸಿಷನ್ ಕೊಡ್ತಾರೆ, ಶುಭ್ಮನ್ ಗಿಲ್ಗೆ GT ಕೊಡ್ತಾರೆ, ರಜತ್ ಪದಾರ್ಗೆ 2ನೇ ಪೊಸಿಷನ್ ಕೊಡ್ತಾರೆ, ಇನ್ನೇನು ಟಾಪ್ ಆಫ್ ದ ಟೇಬಲ್ ಅವರು ಕೊಟ್ಕೊಂಡು ಹಂಗೆ ಸೀದಾ ಹೋಗಿರ್ತಾರೆ. SRH ಅವರಿಗೆ 3ನೇದು ಕೊಡ್ತಾರೆ, ಅಂದರೆ ಪ್ಯಾಟ್ ಕಮಿನ್ಸ್ ಎಲ್ಲಪ್ಪ ಅಲ್ಲಿ ಅವರು ಅರ್ಧಕ್ಕೆ ಬಂದವರು ಟೂರ್ನಮೆಂಟ್ಗೆ. ಇಶಾನ್ ಕಿಶನ್ ಸ್ವಲ್ಪ ಮ್ಯಾಚಸ್ನ ಗೆಲ್ಸಿಲ್ವ ಅಲ್ಲಿ. ಆಮೇಲೆ ಋತುರಾಜ್ ಗಾಯಕ್ವಾಡಿಗೆ 4ನೇ ಪೊಸಿಷನ್ ಕೊಡ್ತಾರೆ, 5ನೇ ಪೊಸಿಷನು ಶ್ರೇಯಸ್ ಅಯ್ಯರ್, 6ನೇ ಪೊಸಿಷನು ಪರಾಗಣ, ಅಜಿಂಕ್ಯ ರಹಾನೆ 7, ಅಕ್ಷರ್ ಪಟೇಲ್ 8. ನನ್ನ ಪ್ರಕಾರ ಅಕ್ಷರ್ ಪಟೇಲ್ ಲಾಸ್ಟ್ ಹಾಕ್ಬೇಕಲ್ಲಿ. 9ನೇ ಪೊಸಿಷನ್ ಹಾರ್ದಿಕ್ ಪಾಂಡ್ಯ. ಆಮೇಲೆ ಹಾರ್ದಿಕ್ ಪಾಂಡ್ಯ ವಿಚಾರ ಬಂತು ಅಂದರೆ ಅವ್ರಿಗೇನೂ ಆಗಲಿಲ್ಲ, ಅವ್ರದ್ದೇನು ಫುಲ್ ನೆಗೆಟಿವ್ ಆಗಾಯಿತು ಅಂತಲ್ಲ. ಅಕ್ಷರ್ ಪಟೇಲ್ ತೀರಾ ವರ್ಸ್ಟ್ ಆಗೋಗ್ಬಿಡ್ತದೆ, ಕ್ಯಾಪ್ಟನ್ಸಿನೇ ವರ್ಸ್ಟ್ ಆಗೋಗ್ಬಿಡ್ತು, ಏನೇನೋ ಮಾಡೋದ್ರಲ್ಲಿ. ರಿಷಬ್ ಪಂತಿಗೆ 10ನೇ ಪೊಸಿಷನಾಗಿ ಕೊಟ್ಟಿದ್ದಾರೆ. ರಿಷಬ್ ಪಂತನ ನೋಡ್ತು ಅಂದರೆ ಇಲ್ಲಿ ನಾನು ಟ್ಯಾಕ್ಟಿಕಲ್ ಮೂವ್ ಮಾಡಿದೆ, ನಾನು ಟೀಮಿಗೆ ಸ್ವಲ್ಪ ಹೆಲ್ಪ್ ಮಾಡೋ ಥರ ಮಾಡಿದೆ ಅಂತೆಲ್ಲ ಮುಂದಾಲೋಚನೆ ಎಲ್ಲ ಮಾಡ್ತಾ ಇದ್ದಾರೆ ರಿಷಬ್ ಪಂತ್ ಅವರು. ಸೊ ಇವರು ಅದನ್ನೆಲ್ಲ ಗಣನೆಗೆ ತಗೊಂತಿಲ್ಲ. ನೋಡಿ ರಿಷಬ್ ಪಂತ್ ಅವ್ರು ಪಾಪ ಆಡೋಕ್ಕೆ ಬರಲಿಲ್ಲ, ಬ್ಯಾಟಿಂಗಿನ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅದನ್ನೆಲ್ಲ ಗಣನೆಗೆ ತೊಗೊಬೇಕು ತಾನೆ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಗಾಯ್ತು ಇಷ್ಟ ಆಗಿರೋ ರೀಡಿಂಗ್ ಅಪ್ಡೇಟ್ಸ್. ನಿಮ್ಮ ವಿಡಿಯೋ ಸ್ವಲ್ಪ ನೋಡಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಗಾಯ್ಸ್.